ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಿರೀಕ್ಷೆಯಂತೆ ಕಾಂಗ್ರೆಸ್ ಪಕ್ಷಕ್ಕೆ ಗುಬ್ಬಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಮಂಗಳಮ್ಮ, ಉಪಾಧ್ಯಕ್ಷರಾಗಿ ಮಮತಾ ಅವಿರೋಧ ಆಯ್ಕೆ. ನ್ಯಾಯಾಲಯದ ತಡೆಯಾಜ್ಞೆ ತೆರವುಗೊಂಡ ಹಿನ್ನೆಲೆ ಸ್ಥಳೀಯ ಪಟ್ಟಣ ಪಂಚಾಯಿತಿ 2ನೇ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನಿರೀಕ್ಷೆಯಂತೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಬುಧವಾರ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಚುನಾವಣಾಧಿಕಾರಿಯಾಗಿ ತಹಶೀಲ್ದಾರ್ ಬಿ ಆರತಿ ಆಯ್ಕೆ ಪ್ರಕ್ರಿಯೆಯನ್ನ ನಡೆಸಿಕೊಟ್ಟರು. ಮೀಸಲಾತಿ ನಿರ್ಣಯ ಕುರಿತಂತೆ ನ್ಯಾಯಾಲಯ ತಡೆಯಾಜ್ಞೆ ತೆರವಿನ ಬಳಿಕ 2ನೇ ಅವಧಿಗೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಮಹಿಳೆಯ ಮೀಸಲು ನಿಗದಿಯಾಗಿತ್ತು. ಈ ಹಿನ್ನೆಲೆ ನಡೆದ ಚುನಾವಣೆಯಲ್ಲಿ ಶಾಸಕರ ಬೆಂಬಲದಲ್ಲಿ ಮಂಗಳಮ್ಮ, ರಾಜಣ್ಣ ಅಧ್ಯಕ್ಷರಾಗಿ, ಮಮತಾ ಶಿವಪ್ಪ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಪಟ್ಟಣ ಪಂಚಾಯಿತಿ ಒಟ್ಟು 19 ಸದಸ್ಯರಲ್ಲಿ ಶಾಸಕರ ಬೆಂಬಲದ ಒಟ್ಟು 12 ಮಂದಿ ಸದಸ್ಯರ ಸ್ಪಷ್ಟ ಬಹುಮತ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ಅವಿರೋಧ ಚುಕ್ಕಾಣಿ ಹಿಡಿದುಕೊಂಡಿದೆ. ಉಳಿದಂತೆ ಬಿಜೆಪಿ 6 ಸದಸ್ಯರು, ಜೆಡಿಎಸ್ನ ಓರ್ವ ಸದಸ್ಯರು ಸಹ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಏಕೈಕ ನಾಮಪತ್ರ ಸಲ್ಲಿಕೆ ಹಿನ್ನೆಲೆ 2 ಸ್ಥಾನವನ್ನ ಅವಿರೋಧ ಆಯ್ಕೆ ಅಂತ ತಹಶೀಲ್ದಾರ್ ಘೋಷಣೆಯನ್ನ ಮಾಡಿದ್ರು. ನೂತನ ಅಧ್ಯಕ್ಷೆ ಮಂಗಳಮ್ಮ, ರಾಜಣ್ಣ ಹಾಗೂ ಉಪಾಧ್ಯಕ್ಷೆ ಮಮತಾ ಶಿವಪ್ಪ ಮಾತನಾಡಿ, ಶಾಸಕರ ಮಾರ್ಗದರ್ಶನದಲ್ಲಿ ಪಟ್ಟಣದ ಅಭಿವೃದ್ಧಿ ಪಣ ತೊಟ್ಟು ಸ್ವಚ್ಛತೆ, ರಸ್ತೆ, ನೀರು ಸೇರಿದಂತೆ ಎಲ್ಲಾ ಮೂಲಭೂತ ಸವಲತ್ತುಗಳನ್ನು ಒದಗಿಸುತ್ತೇವೆ. ಅವಿರೋಧ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೂ ಕೃತಜ್ಞತೆ ಅಂತ ತಿಳಿಸಿದ್ರು. ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದ್ರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಮಂಜುಳಾ ದೇವಿ ಉಪಸ್ಥಿತರಿದ್ದರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ಧನ್ಯವಾದಗಳು. ಇಂದಿನ ಕ್ರಮ ಸ್ವಚ್ಛತೆ ಬಗ್ಗೆ ಮತ್ತೆ ಎಲ್ಲ ಸಂದರ್ಭದಲ್ಲಿ ಸ್ವಚ್ಛತೆ ಕಲೆಕ್ಷನ್ ಆಗ್ತದೆ. ಅದಕ್ಕೆ ನಾವು ಆಗಲೇ 85 ಲಕ್ಷ ಬಿಡುಗಡೆ ಮಾಡಿಸಿದ್ವಿ. ಮತ್ತು ರೈತರು ಕೂಡ ಜಮೀನಿನಲ್ಲಿ ಡಿ ಸಿ ನಾವು ಆ ಕಾಮಗಾರಿಯನ್ನು ಕೈ ಯಾರು ರಾಜಕಾರಣಿ ಅವೆಲ್ಲವೂ ಕೂಡ ನೀರು ಮುಂದುವರಿ ಬಂದಂಗೆ ಹೊರಗಡೆಗೆ ನಾವು ಚರಂಡಿ ಮಾಡಿ ನೀರಿಂದ ಊರಿದ ಆಚೆಗೆ ಕಳಿಸ್ತಕ್ಕಂಥದ್ದು ಈಗಾಗಲೇ ಹಣ ಹಾಕಿದ್ವಿ. ಎಲ್ಲ ಉದ್ಯೋಗಗಳು ಎಲ್ಲ ಕಾಂಕ್ರೀಟ್ ಎಲ್ಲ ಮಾಡಿದ್ವಿ, ರಸ್ತೆ ಕಾಂಕ್ರೀಟ್ ಎಲ್ಲ ಮಾಡಿದ್ವಿ. ಎಲ್ಲ ಉದ್ಯೋಗ ಅವೆಲ್ಲ ಕೂಡ ಈಗ 5 ರೂಪಾಯಿ ಗ್ರಾಮದಲ್ಲಿ ಒಳಗಡೆ ಯಾವ ವ್ಯವಸ್ಥೆ ಹೊಂದಿದೆ ಅವೆಲ್ಲವೂ ಕೂಡ ಯಾರು ಮಾತಾಡಬೇಡಿ, ಒಂದು ನಿಮಿಷ.
ತೆರವುಗೊಳಿಸಿ ಚುನಾವಣೆ ಸ್ವಲ್ಪ ಸೈಡ್ ಹಿಡಿದು ಆ ಕಡೆ ಕಡೆ ಲಾಂಗ್ ಅನ್ಸಲ್ಲ. ಸರ್ ಮತ್ತೆ ಈಗ ಏನು ಸರ್ಕಾರನೂ ಇದೆ ಮತ್ತೆ ನಿಮ್ಮದೇ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.